ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಗುಣಶ್ರೀ ಅಂತ. ಊರು ಸುಂಕದಕಟ್ಟೆ. ವಯಸ್ಸು 44 ವರ್ಷ ತುಂಬಿದೆ. ಸಮಸ್ಯೆ: ಮಗಳು ಹಾಲಿನವನ ಜೊತೆ ಓಡಿ ಹೋಗಿದ್ದಾಳೆ. ಚೂಲು ಇಬ್ಬರಿಗೂ ಜಾಸ್ತಿ ಇದೆ. ಮೈಬಣ್ಣ ಗೋಧಿ ಬಣ್ಣ. ಹವ್ಯಾಸ ಹೊಸ ಮಿಂಡಬೇಕು. ಆಸಕ್ತಿ ರಸಭರಿತ ಹಣ್ಣುಗಳು ತಿನ್ನಬೇಕು. ಗಂಡ ಶ್ರೀನಿವಾಸರಾವ್. ಮಕ್ಕಳು ಇಬ್ಬರು ಹೆಣ್ಣು ಮಕ್ಕಳು. ಸ್ನೇಹಿತರೆ, ಇದು ಇಷ್ಟು ಗುಣಶ್ರೀಯವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿದ್ದಾರೆ. ಮಗಳು ಓಡಿ ಹೋಗಲು ಕಾರಣಗಳು: ಮಗಳು ವಯಸ್ಸಿಗೆ ಬಂದಿದ್ದಳು. ಚೂಲು ಜಾಸ್ತಿನೇ ಆಗಿತ್ತು. ಅವಳಿಗೆ 7 ಇಂಚಿನ ಗೂಟದ ಅವಶ್ಯಕತೆ ತುಂಬಾನೇ ಇತ್ತು. ತಂದೆಯಾದವನು ದಿನಾ ಕುಡಿದು ಜಗಳ ಆಡುವುದೇ ಕೆಲಸ. ರಾತ್ರಿ ಆದರೆ ಸಾಕು, ಮಗಳು ತೂತಿಗೆ ಸೌತೆಕಾಯಿ ಇಟ್ಟಿಕೊಂಡು ಮಲಗುತ್ತಿದ್ದಳು. ಆದರೂ ಕೂಡ ತಂದೆಗೆ ಇದರ ಬಗ್ಗೆ ಚಿಂತೆ ಇಲ್ಲ. ಕಣ್ಣ ಸನ್ನೆಯಲ್ಲಿಯೇ ಹೇಳುತ್ತಿದ್ದಳು, ನನಗೆ ಗಂಡನ ಅವಶ್ಯಕತೆ ಇದೆ ಅಂತ. ಆದರೆ ಅರ್ಥ ಮಾಡಿಕೊಳ್ಳಲು ಯಾರೂ ಇಲ್ಲ. ಕಾಲೇಜಿನಲ್ಲಿ ದೆಂಗಿಸಿಕೊಂಡು ರುಚಿ ನೋಡಿದಳು. ಹಾಗಾಗಿ ತೂತಿನ ರಸ ಸಹಿಸಿಕೊಳ್ಳುವುದಕ್ಕೆ ಆಗಿರಲಿಲ್ಲ. ತೂತಿನ ಬಗ್ಗೆ ನನ್ನ ಮುಂದೆ ತುಂಬಾ ಸಾರಿ ಹೇಳಿಕೊಂಡಿದ್ದಳು. ಆದರೆ ನನಗೆ ಗೊತ್ತೇ ಆಗಲಿಲ್ಲ ಒಂದು ದಿವಸ ಓಡಿ ಹೋಗುತ್ತಾಳೆ ಅಂತ. ಸ್ನೇಹಿತರೆ, ಗುಣಶ್ರೀ ಅವರು ಯಾವ ಕಾರಣಕ್ಕೆ ಹಾಲಿನವನ ಜೊತೆ ಓಡಿ ಹೋಗಿದ್ದಾಳೆ ಅಂತ ಅವರ ತಾಯಿ ಸವಿಸ್ತಾರ ಮಾಹಿತಿಯನ್ನ ನೀಡಿದ್ದಾರೆ. ಮಗಳ ಗಂಡ ಹೀಗಿದ್ದಾನೆ. ಬಡ ಕುಟುಂಬದಿಂದ ಇದ್ದರೂ ಒಳ್ಳೆಯ ಸ್ವಭಾವ ಇದೆ. ನೋಡಲು ಆರೋಗ್ಯವಂತನಾಗಿ ಇದ್ದಾನೆ. ದಿನಾ ಕಸರತ್ತು ಮಾಡ್ತಾನೆ. ಹೆಣ್ಣು ಮಕ್ಕಳಿಗೆ ತುಂಬಾನೇ ಗೌರವ ನೀಡ್ತಾನೆ. ಹಗಲು ರಾತ್ರಿ ಬೆವರು ಸುರಿಸಿ ದುಡ್ಡು ಸಂಪಾದಿಸುತ್ತಾನೆ. ನಿಂತಲ್ಲಿಯೇ ನೀರು ತೆಗೆಯುವ 7 ಇಂಚಿನ ಗೂಟ ಹೊಂದಿದ್ದಾನೆ. ಅವನ ಪಕ್ಕದಲ್ಲಿ ಮಲಗುವುದಕ್ಕೂ ಪುಣ್ಯ ಮಾಡಿರಬೇಕು. ಮೊದಲು ನಾನೇ ಅವನ ಗೂಟದಿಂದ ದೆಂಗಿಸಿಕೊಂಡಿದ್ದೇನೆ. ನಮ್ಮಿಬ್ಬರ ಆಟ ನೋಡಿ ಮಗಳು ಹುಚ್ಚಾಗಿದ್ದಳು. ಈ ಗೂಟ ಬರೀ ನನಗೆ ಬೇಕು ಅಂತ ಹೇಳಿ ಅಳಿಯನನ್ನ ಕರೆದುಕೊಂಡು ಓಡಿ ಹೋಗಿದ್ದಾಳೆ. ಸ್ನೇಹಿತರೆ, ಗುಣಶ್ರೀಯವರ ತಾಯಿ ಅಳಿಯ ಹೇಗಿದ್ದ, ಅವನ ಗೂಟ ಹೇಗಿತ್ತು, ಮೂವರ ನಡುವೆ ಏನಾಯಿತು ಅನ್ನುವ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ನೀಡಿದ್ದಾರೆ. ಅಳಿಯ ಹೀಗೆಲ್ಲ ಕೇಯುತ್ತಿದ್ದ. ಮೃದುವಾದ ತೂತಿಗೆ ಮೊದಲು ಚುಂಬನ ಇಡುತ್ತಿದ್ದ. 2 ಕಾಲುಗಳು ಅಗಲ ಮಾಡಿ ಮೂಸಿ ನೋಡುತ್ತಿದ್ದ. ಬಾಯಿಗೆ ಬಾಯಿಟ್ಟು ಜೊಲ್ಲನ್ನ ಚಪ್ಪರಿಸುತ್ತಾ ಕುಡಿಯುತ್ತಿದ್ದ. ನನ್ನ ಮೊಲೆಗಳನ್ನ ಹಿಸುಕಿ ಜೀವ ಹಿಂಡುತ್ತಿದ್ದ. ಬೇಡ ಬೇಡ ಅಂದರೂ ತೂತಿಗೆ ಕೊಬ್ಬರೆಣ್ಣೆ ಹಾಕಿ ಬಿಡದೆ 20 ನಿಮಿಷ ದೆಂಗುತ್ತಿದ್ದ. ನಾಯಿಯ ಹಾಗೆ ಬಗ್ಗಿಸಿ ಹಿಂದೆ ಜೋರಾಗಿ ಗೂಟ ನುಗ್ಗಿಸುತ್ತಿದ್ದ. ಬೇಡ ಅಂದರೂ 7 ಇಂಚಿನ ಗೂಟ ಬಾಯಿಗೆ ಹಾಕಿ ಗಂಟಲಿಗೆ ನುಗ್ಗಿಸುತ್ತಿದ್ದ. ಅಳಿಯನನ್ನ ಕಳೆದುಕೊಂಡಿದ್ದೇನೆ. ಹಾಗಾಗಿ ಹೊಸ ಸ್ನೇಹಿತನ ಹುಡುಕಾಟದಲ್ಲಿ ಇದ್ದೇನೆ. ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನು ಸೆಟ್ ಮಾಡಿಕೊಳ್ಬಹುದು. ಧನ್ಯವಾದಗಳು.